ಮನೆಯಿಂದ ಹೊರಗೆ ಹೋಗುವ ಸಂದರ್ಭ, ಹೊರಗೆ ಹೋದಾಗ ಹೇಗಿರಬೇಕು, ಅದು ಸ್ಕೂಲ್ ಇರಲಿ, ಆಟ ಆಡೋಕ್ಕೆ ಹೋಗುವಂಥ ಆಟದ ಮೈದಾನ ಇರಲಿ, ಸಂಬಂಧಿಕರ ಮನೆ ಇರಲಿ, ಸ್ನೇಹಿತರ ಮನೆ ಇರಲಿ, ಎಷ್ಟೇ ಆಪ್ತರಾಗಿರಲಿ, ಸ್ವಂತ ಅಣ್ಣ ತಮ್ಮನೇ ಆಗಿರಲಿ, ಅಪ್ಪನೇ ಆಗಿರಲಿ, ಹೆಣ್ಣುಮಕ್ಕಳಿಗೆ ಬಹಳ ಜಾಗರೂಕತೆಯಿಂದ ಬದುಕಿನ ತಿಳಿಪಾಠಗಳನ್ನು ಹೇಳಬೇಕಾಗುತ್ತೆ. ಯಾರನ್ನು ನಂಬದ ಸ್ಥಿತಿ ಇದೆ. ಮೃಗೀಯ ಸ್ವಭಾವದ ಗಂಡು ಅದು ತಂದೆನೇ ಆಗಿರಲಿ, ಅಣ್ಣನೇ ಆಗಿರಲಿ, ಮಗಳನ್ನ, ಅಕ್ಕ ತಂಗಿಯನ್ನ ನೋಡೋದರ ಬದಲು ಬರೀ ಹೆಣ್ಣನ್ನು ಮಾತ್ರ ನೋಡ್ತಾರೆ. ಇದು ಅಪಾಯಕಾರಿ ಸ್ಥಿತಿ. ಇವತ್ತು ಮನೆ ಒಳಗಡೆನೆ ಅನೇಕ ರೀತಿಯ ದೌರ್ಜನ್ಯಕ್ಕೆ ಹೆಣ್ಮಕ್ಳು ಒಳಗಾಗಿದ್ದಾರೆ. ಹೀಗಿರ್ಬೇಕಾದ್ರೆ ಮನೆ ಹೊರಗಡೆ ಸಂಬಂಧನ ಇಲ್ಲದ ಮೃಗ ಸ್ವಭಾವದ ಕೈಗೆ ಸಿಕ್ಕಿದ್ರೆ ಏನಾಗ್ಬೋದು? ಹಾಗೆ ಆ ರಾಂಬಾಬು 13 ವರ್ಷದ ಬಾಲಕಿಯನ್ನ ಒಂದು ಹೋಟೆಲ್ ಸುಮಾರು 30 ಜನ. ಹಲೋ ನಮಸ್ಕಾರ. ಕಳೆದ 2 ದಿನದಿಂದ ಒಂದು ವಿಚಾರ, ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂಥ ಘೋರವಾದಂತಹ ಬರ್ಬರವಾದಂತಹ ಅತ್ಯಾಚಾರ ಪ್ರಕರಣದ ಬಗ್ಗೆ ಮಾತಾಡಬೇಕು. ಆದರೆ ಈ ಯೂಟ್ಯೂಬು, ಈ ಗೂಗಲ್ಗಳು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತೇಳಿ ಸಿಕ್ಕಾಪಟ್ಟೆ ತ್ರಾಸು ಕೊಡ್ತಾರೆ. ಮಾತಾಡೋ ಹಾಗೆ ಇಲ್ಲ. ಈಗೇನು ನೀವು ನೋಡಿರ್ತೀರಿ, ಮಾತಾಡಿರೋದನ್ನ ಕೇಳಿರ್ತೀರಿ, ಅವರೆಲ್ಲ ಒಂದು ರೀತಿಯ ಸಂಕಟಕ್ಕೆ ಬಿದ್ದಿರ್ತಾರೆ. ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಆದರೆ ಅವರ ಹೆಸರನ್ನು, ಅವರ ಫೋಟೋವನ್ನು, ಅವರ ಕುಟುಂಬದ ವಿವರವನ್ನು, ಅವರು ಓದೋ ಶಾಲೆಯನ್ನು ತೋರಿಸಲಬಾರ್ದು, ಅದರ ಬಗ್ಗೆ ಮಾಹಿತಿ ಕೂಡ ಕೊಡಬಾರ್ದು. ಈ ರೂಲ್ಸ್ಗಳೇ ಇದ್ದಾವೆ. ಹತ್ಯೆ ಆದರೂ ಕೂಡ ಒಂದಿಷ್ಟು ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಸುದ್ದಿಗಳನ್ನು ಮಾಡಬೇಕು, ಆಕ್ರೋಶವನ್ನು ವ್ಯಕ್ತಪಡಿಸಬೇಕು. ನಾವು ಆ ಹೆಣ್ಣು ಮಕ್ಕಳ ಹೆಸರನ್ನು ಹೇಳೋದಾಗಲಿ, ಅವರ ವಿಳಾಸವನ್ನು ಹೇಳೋದಾಗಲಿ ಮಾಡಲೇಬಾರ್ದು. ಸರಿ ಇದೆ, ಎಲ್ಲದೂ ಸರಿ ಇದೆ. ಆದರೆ ಕೆಲವು ಸಲ ಈ ಸುದ್ದಿಯನ್ನೇ ಎತ್ತಬಾರ್ದು. ಕೆಲವು ಪದಗಳು ಆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು, ಈ ಥರ ಮಾತಾಡೋದಕ್ಕೆ ಆಗ್ತದಾ? ಇಲ್ಲ, ಅತ್ಯಾಚಾರ ಮತ್ತು ಕೊಲೆ ಆಯಿತು ಅಂತ ಹೇಳೋದು ಕರೆಕ್ಟ್ ಇರುತ್ತಾ? ಈ ಪೈಕಿ ಅತ್ಯಾಚಾರ ಅನ್ನೋ ಪದವನ್ನು ಬಳಸಿದ ತಕ್ಷಣ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಅಡಿ ಬರುತ್ತೆ. ಮಾತಾಡುವ ಸ್ಥಿತಿನೂ ಇಲ್ಲ, ಮಾತಾಡದೆ ಇರೋಕ್ಕೆ ಕೂಡ ಆಗಲ್ಲ. ಹಾಗಾಗಿ ಒಂದಿಷ್ಟು ಪದಗಳಿಗೆ ಕಡಿವಾಣ ಹಾಕಿ ಈ ಸುದ್ದಿಯನ್ನು ಹೇಳುತ್ತೀರಿ. ದಯವಿಟ್ಟು ನೀವು ನಿಮ್ಮನೆಯ ಅಪ್ರಾಪ್ತ ಹೆಣ್ಣು ಮಕ್ಕಳು, ಸ್ಕೂಲಿಗೆ ಹೋಗೋ ಮಕ್ಕಳು, ಅಪ್ರಾಪ್ತ ಅಂತಲ್ಲ, ನಿಮ್ಮಲ್ಲಿ ಹೆಣ್ಮಕ್ಳಿದ್ರೆ ಅವ್ರ ಬಗ್ಗೆ ತುಂಬ ಕೇರ್ ತಗೊಳ್ಳಿ, ಮುತುವರ್ಜಿ ವಹಿಸಿ. ಭಾರತ ದೇಶದಲ್ಲಿ ಸದ್ಯಕ್ಕಂತೂ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರಗಳು ನಡೀತಿದ್ದಾವೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾ ಇದ್ದಾರೆ. ಆಟ ಆಡಕ್ಕೆ ಹೋದಂಥ ಮಕ್ಕಳು, ಸ್ಕೂಲಿಗೆ ಹೋದಂಥ ಮಕ್ಕಳು, ರೋಡಿಗೆ ಹೋದಂಥ ಮಕ್ಕಳು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರನ್ನು ಬಿಡ್ತಾ ಇಲ್ಲ. ಹಾಗಾಗಿ ತುಂಬ ಜಾಗರೂಕರಾಗಿ. ಪಶ್ಚಿಮ ಬಂಗಾಳದಲ್ಲಿ 6ನೇ ತರಗತಿ ವಿದ್ಯಾರ್ಥಿನಿ ತನ್ನ ಸ್ನೇಹಿತೆಯ ಬರ್ತ್ಡೇ ಅಂತ ಗಿಫ್ಟ್ ತಗೊಳಕ್ಕಂತ ಹೋಗಿರ್ತಾರೆ. ನಮ್ಮನೆ ಮಕ್ಕಳು ಇದನ್ನ ಮಾಡ್ತಾರೆ. ನಮ್ಮ ಫ್ರೆಂಡಿಗೆ ಗಿಫ್ಟ್ ಕೊಡ್ಬೇಕು, ಬರ್ತ್ಡೇ ಬಂತು, ಆ ಸಂಭ್ರಮ ಬೇರೆ. ಅವಕ್ಕೆ ಈ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ, ಹೊರಗಡೆ ಹೋದ್ರೆ ಯಾರಾದರೂ ರಾಕ್ಷಸರ ಕೈಗೆ ಸಿಕ್ಕಿದ್ರೆ ಮನುಷ್ಯ ನಾವು ಉಳ್ಕೊಂಡಿಲ್ಲ. ಈಗ ಅವನೊಬ್ಬ ಮೃಗೀಯ ಸ್ವಭಾವಕ್ಕೆ ಹೋಗಾಗಿದೆ. ಅವ್ರಿಗೆ ಸಿಕ್ಕಿದ್ರೆ ಏನಾಗ್ತದೆ? ವಯಸ್ಸಿನ ಭೇದ ಇಲ್ಲ. ಅಪ್ರಾಪ್ತ ಹೆಣ್ಮಕ್ಳು ಸಿಕ್ಕಿದ್ರೆ ಯುವಕರಿಂದ ಹಿಡಿದು ವೃದ್ಧರವರೆಗೂ ಅವರ ಬದುಕನ್ನ ನಾಶ ಮಾಡಿ ಜೀವ ತೆಗಿತಾ ಇದ್ದಾರೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಬರೀಪುರ ಪ್ರದೇಶದ ಸೂರ್ಯಪುರ್ ಗ್ರಾಮ. ಮೊನ್ನೆ ಜುಲೈ 4ನೇ ತಾರೀಕು ಶನಿವಾರ ಸಂಜೆ 6ನೇ ತರಗತಿಯ ಪುಟ್ಟ ಬಾಲಕಿಯ ಅಪಹರಣ ಆಗ್ತಿದೆ. ಜುಲೈ 5ರ ಬೆಳಗ್ಗೆ ಆಕೆಯ ಮೃತದೇಹ ಒಂದು ಕೊಳದಲ್ಲಿ, ಒಂದು ಕೆರೆಯಲ್ಲಿ, ಒಂದು ಚೀಲದಲ್ಲಿ ಸುತ್ತಿದ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ. ಪ್ರಭಾಸ್ ಮಂಡಲ್, ಆನಂದ್ ಸರ್ದಾರ್ ಮತ್ತು ದಿವಾಕರ್ ಸರ್ದಾರ್ ಅಂತೇಳಿ ಆ ಪುಟ್ಟ ಬಾಲಕಿಯನ್ನು ಘೋರವಾಗಿ ಮಾಡಬಾರದನ್ನ ಮಾಡಿ ಜೀವಂತವಾಗಿ ಒಂದು ಚೀಲ ಕಟ್ಟಿ ಕೆರೆ ಬಿಸಾಕಿರ್ತಾರೆ. ಜೀವಂತವಾಗಿ 11 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಮಾಡಬಾರದನ್ನ ಮಾಡಿದ ಪ್ರಭಾಸ್, ಆನಂದ್ ಮತ್ತೆ ದಿವಾಕರ್ ಅಂತೇಳಿ ಜೀವಂತವಾಗಿ ಚೀಲದಲ್ಲಿ ಸುತ್ತಿ ಕೆರೆ ಬಿಸಾಕಿರ್ತಾರೆ. ಮಾರದಿನ ಆ ಮಗುವಿನ ಮೃತದೇಹ ಪತ್ತೆ ಆಗುತ್ತೆ. ಆ ಪೈಕಿ ಪ್ರಭಾಸ್ ಅನ್ನೋ ಆರೋಪಿನೂ ಸಿಕ್ಕಾಕತ್ತಾನೆ. ಅವನಿಗೆ ಸಾರ್ವಜನಿಕರು ಸರಿಯಾಗಿ ಓದಿತಾರೆ. ಅದಾದಮೇಲೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಪೊಲೀಸು ಆತನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಪ್ರಭಾಸ್, 3 ಜನರ ಪೈಕಿ ಪ್ರಭಾಸ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆತನನ್ನು ಎನ್ಕೌಂಟರ್ ಮಾಡಿ ಮುಗಿಸಾಕಿದ್ದಾರೆ. ಹಾಗೆ ರಾಜಸ್ಥಾನದಲ್ಲೇ ರಾಂಬಾಬು ಅಂತ ಹೇಳಿ
8ನೇ ತರಗತಿ ಓದ್ತಾ ಇದ್ದಂಥ 13 ವರ್ಷದ ಬಾಲಕಿಯನ್ನು ಒಂದು ಹೋಟೆಲ್ಗೆ ಹೋಗಿ ಮಾರಾಟ ಮಾಡ್ತಾನೆ. ಆ ಪಾಪ ಗೊತ್ತೇ ಇಲ್ಲ ಯಾಕೆ ಕರ್ಕೊಂಡು ಹೋಗ್ತಿದ್ದಾನಂತ, ನಂಬಿ ಆತನ ಜೊತೆ ಹೋಗ್ತಾಳೆ. ಆ ವಯಸ್ಸೇ ಹಾಗಿರುತ್ತದೆ. ಮನೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು. ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮಾತ್ರ ಹೇಳಿದ್ರೆ ಸಾಲದು. ಮನೆಯಿಂದ ಹೊರಗೆ ಹೋಗುವ ಸಂದರ್ಭ, ಹೊರಗೆ ಹೋದಾಗ ಹೇಗಿರಬೇಕು, ಅದು ಸ್ಕೂಲ್ ಇರಲಿ, ಆಟ ಆಡೋಕ್ಕೆ ಹೋಗುವಂಥ ಆಟದ ಮೈದಾನ ಇರಲಿ, ಸಂಬಂಧಿಕರ ಮನೆ ಇರಲಿ, ಸ್ನೇಹಿತರ ಮನೆ ಇರಲಿ, ಎಷ್ಟೇ ಆಪ್ತರಾಗಿರಲಿ, ಸ್ವಂತ ಅಣ್ಣ ತಮ್ಮನೇ ಆಗಿರಲಿ, ಅಪ್ಪನೇ ಆಗಿರಲಿ, ಹೆಣ್ಣುಮಕ್ಕಳಿಗೆ ಬಹಳ ಜಾಗರೂಕತೆಯಿಂದ ಬದುಕಿನ ತಿಳಿಪಾಠಗಳನ್ನು ಹೇಳಬೇಕಾಗ್ತದೆ. ಯಾರನ್ನು ನಂಬದ ಸ್ಥಿತಿ ಇದೆ. ಮೃಗೀಯ ಸ್ವಭಾವದ ಗಂಡು ಅದು ತಂದೆನೇ ಆಗಿರಲಿ, ಅಣ್ಣನೇ ಆಗಿರಲಿ, ಮಗಳನ್ನ ಅಕ್ಕ ತಂಗಿಯನ್ನ ನೋಡೋದರ ಬದಲು ಬರೀ ಹೆಣ್ಣನ್ನು ಮಾತ್ರ ನೋಡ್ತಾರೆ. ಇದು ಅಪಾಯಕಾರಿ ಸ್ಥಿತಿ. ಇವತ್ತು ಮನೆ ಒಳಗಡೆನೆ ಅನೇಕ ರೀತಿಯ ದೌರ್ಜನ್ಯಕ್ಕೆ ಹೆಣ್ಮಕ್ಳು ಒಳಗಾಗಿದ್ದಾರೆ. ಹೀಗಿರ್ಬೇಕಾದ್ರೆ ಮನೆ ಹೊರಗಡೆ ಸಂಬಂಧನ ಇಲ್ಲದ ಮೃಗ ಸ್ವಭಾವದ ಕೈಗೆ ಸಿಕ್ಕಿದ್ರೆ ಏನಾಗ್ಬೋದು? ಹಾಗೆ ಆ ರಾಂಬಾಬು 13 ವರ್ಷದ ಬಾಲಕಿಯನ್ನ ಒಂದು ಹೋಟೆಲ್ಗೆ ಮಾರ್ತಾರೆ. ಸುಮಾರು 30 ಜನ ಕಳೆದ ತಿಂಗಳು 18ರಂದು ಮಾರಾಟ ಮಾಡಬೇಕು. 22ನೇ ತಾರೀಕುವರೆಗೂ 30 ಜನ 4-5 ಲಾಡ್ಜ್ಗಳಲ್ಲಿ ಆ ಹೆಣ್ಣು ಮಗಳ ಮೇಲೆ ಮಾಡಬಾರ್ದೆಲ್ಲ, ಆ ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಮಾಡಬಾರ್ದನ್ನೆಲ್ಲ ಮಾಡಿದ್ರು. ಇವನು 22ನೇ ತಾರೀಕು ಪೊಲೀಸರು ಆ ಹೆಣ್ಣು ಮಗುನ ಪತ್ತೆ ಹಚ್ತಾರೆ. ಅಷ್ಟು ಜನ ಆರೋಪಿಗಳು ಅರೆಸ್ಟ್ ಆಗಿದ್ರೆ, ಸಾರ್ವಜನಿಕವಾಗೂ ವಧೆ ಬಿದ್ದಿದೆ. ಆ ಮಗು ಬಹಳ ಕೆಟ್ಟ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೀತಿದ್ದಾಳೆ. ಮೊದಲು ನಡೆದಿದ್ದು ರಾಜಸ್ಥಾನದ ಘಟನೆನೇ. ಅದಾದ್ಮೇಲೆ ನಿನ್ನೆ ಮೊನ್ನೆ ಪಶ್ಚಿಮ ಬಂಗಾಳದ್ದು ಆ ಪ್ರಭಾಸನ ಎನ್ಕೌಂಟರ್ ಇರ್ತಾರೆ, ಆ ಘಟನೆ. ದೇಶದಲ್ಲಿ ಇದೇ ರೀತಿ ಸತತವಾಗಿ ಈ ಥರದ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅತ್ಯಾಚಾರ ಅಂತೂ ಬಿಡಿ, ನಿಮಿಷಕ್ಕೆ ಗಂಟೆಗೆ ಅನ್ನೋ ಲೆಕ್ಕದಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅಪ್ರಾಪ್ತ ಮಕ್ಕಳು, ಯಾವ ಗ್ಯಾರಂಟಿ ಇಲ್ಲ, ಯಾವ ಭರವಸೆ ಇಲ್ಲ, ಮನೆ ಒಳಗೂ ಭರವಸೆ ಇಲ್ಲ, ಮನೆ ಹೊರಗೂ ಭರವಸೆ ಇಲ್ಲ. ಏನು ಮಾಡಬೇಕು? ಆ ಮಗು ಬಹಳ ಕಣ್ಣಿಟ್ಟು ಕಾಪಾಡಬೇಕಾಗಿದೆ ಆ ಮಕ್ಕಳನ್ನ. ಮನುಷ್ಯನಾಗಿ ಉಳ್ಕೊಂಡಿಲ್ಲ. ಯಾವ ಅವಸ್ಥೆಗೆ ಇವ್ರು ತಲುಪಿದ್ದಾರೆ, ಸೈಕಾಲಜಿ ಏನು ಹೇಳುತ್ತೆ? ಅಥವಾ ಈ ಥರದ ಪ್ರಕರಣಗಳು ಈ ಮೊದಲು ನಡೀತಾ ಇತ್ತ? ಇವತ್ತಿನ ಸಾಮಾಜಿಕ ಜಾಲತಾಣ ಮಾಧ್ಯಮಗಳ ಭರಾಟೆಯಲ್ಲಿ ಇವುಗಳು ನಮಗೆ ಕಾಣಿಸ್ತಾ ಇದ್ದಾವ? ಕಾಣಿಸದೆ ಹುದುಗಿ ಹೋದಂಥ ಅದೆಷ್ಟೋ ಸತ್ಯಗಳು, ಅದೆಷ್ಟೋ ವಾಸ್ತವಗಳು ಶತಮಾನಗಳಿಂದ, ಹಲವಾರು ದಶಕಗಳಿಂದ ನಡೀತಾ ಇದ್ವಾ? ಅಥವಾ ಈಗ ಇವೆಲ್ಲ ವಿಕೋಪಕ್ಕೆ ಹೋಗಿದ್ಯಾ? ಎಲ್ಲವನ್ನು ಮೀರಿ ನಡೀತಾ ಇದೆಯಾ? ಏನು ಹೇಳೋದು ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಳಿ, ಬಹಳ ಎಚ್ಚರಿಕೆ ಇರಲಿ. ಒಂದು ಸಣ್ಣ ಮರೆವು ಸಾಯೋವರೆಗೂ ಒಂದು ದೊಡ್ಡ ಘಾಸಿಯನ್ನು ಮಾಡಾಕತ್ತೆ. ಇಷ್ಟು ಮಾತ್ರ ಹೇಳ್ತೀನಿ, ಬಿ ಅಲರ್ಟ್. ನಿಮ್ಮ ಮನೆಯಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ಯೌವನಾವಸ್ಥೆ ಅಥವಾ ಒಬ್ಬಳು ಹೆಣ್ಣು ನಿಮ್ಮ ಮನೇಲಿ ಇದ್ದರೆ, ಯಾವುದೇ ವಯಸ್ಸಾಗಲಿ, ಬಿ ಕೇರ್ಫುಲ್.